ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿಯಲ್ಲಿ ಕೇರಳ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಏನಂದರೆ ತುಂಬ ಫೇಮಸ್ ಆದಂಥ ರೆಸಿಪಿ ಕೇರಳದಲ್ಲಿ, ಪಳಂಪೊರಿ ಅಂತ. ಸೊ ನೋಡಿ, ಇದು ಎಷ್ಟು ಚೆನ್ನಾಗಿ ಇದು ಫ್ರೈ ಆಗಿದೆ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಸಹ ಒಂದ್ಸರಿ ಟ್ರೈ ಮಾಡಲೇಬೇಕಾಗುತ್ತೆ. ಇದು ಒಂದ್ಸರಿ ತಿಂದ್ರಂದರೆ ಮತ್ತೆ ಮತ್ತೆ ಮಾಡಬೇಕು ಅಂತ ನೆನಪಂತೂ ಖಂಡಿತ ಆಗೇ ಆಗುತ್ತೆ. ಅಷ್ಟು ಈಸಿ ಆದಂಥ ರೆಸಿಪಿ ಮತ್ತು ತುಂಬ ಟೇಸ್ಟ್ ಮತ್ತು ತುಂಬಾ ಫೇಮಸ್ ಆಗಿರೋಂಥ ರೆಸಿಪಿನ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಹೀಗೆ ಕೇರಳ ಬಾಳೆಹಣ್ಣು ತಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿ ಹಣ್ಣಾಗಿರಬೇಕು, ಅಂದರೆ ಮೀಡಿಯಮ್ ಹಣ್ಣಾಗಿರಬೇಕು, ತುಂಬ ಕಪ್ಪಾಗಿರಬಾರ್ದು. ಸೊ ಈ ಥರ ತಗೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಆದ್ದರಿಂದ ನಾನು 4 ಬಾಳೆಹಣ್ಣು ತಗೊಂಡಿದ್ದೀನಿ. ಅದನ್ನು ಸಿಪ್ಪೆನ ತೆಗೆದು ಸೆಪ್ರೇಟಾಗಿ ಕಟ್ ಮಾಡ್ಕೊಳ್ಳೋಣ ಒಂದೊಂದಾಗಿ. ಈಗ ಒಂದು ಬೌಲಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ರೈಸ್ ಫ್ಲೋರನ್ನು ಹಾಕ್ಕೊಂಡಿದ್ದೀನಿ, ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 3 ಸ್ಪೂನಷ್ಟು ಸಕ್ಕರೆ, 1/4 ಸ್ಪೂನು ಅರಿಶಿನ ಪುಡಿ, 1/2 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಉಪ್ಪು. ಈಗ ನೀರು ಹಾಕ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ನೀರು ಕಡಿಮೆ ಆದರೆ ಸ್ವಲ್ಪನೇ ಹಾಕ್ಕೊಳ್ಳೋಣ ನೀರು. ಎರಡು ಏಲಕ್ಕಿ ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು 15ರಿಂದ 20 ನಿಮಿಷ ತನಕ ಹೀಗೆ ಇಟ್ಬಿಡೋಣ. ಮತ್ತು 20 ನಿಮಿಷ ಆದಮೇಲೆ ಇದನ್ನು ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡೋಣ.
ಎಣ್ಣೆ ಚೆನ್ನಾಗಿ ಕಾದಿದೆ ಇಲ್ವಾ ಅಂತ ನೋಡೋಕ್ಕೆ ಒಂದೆರಡು ಡ್ರಾಪ್ ಅಷ್ಟು ಹಿಟ್ಟನ್ನು ಹಾಕಿ ನೋಡೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಬಾಳೆಹಣ್ಣನ್ನು ಹಿಟ್ಟಲ್ಲಿ ಒಂದೊಂದಾಗಿ ಡಿಪ್ ಮಾಡಿಕೊಂಡು ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಎಷ್ಟು ಚೆನ್ನಾಗಿ ಉಬ್ಬಿದೆ. ಇದಕ್ಕೆ ಎಂಥ ಸೋಡಾ ಪುಡಿ ಹಾಕಿಲ್ಲ. ಇದು ನ್ಯಾಚುರಲ್ ಆಗಿ ಈಗ ಚೆನ್ನಾಗಿ ಉಬ್ಬಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಾ ಇದ್ರೆ. ಇದು ಫ್ರೈ ಆಗಲಿಕ್ಕೆ ಬರೀ 5 ನಿಮಿಷ ಸಾಕು. 2 ಕಡೆ ಹೀಗೆ ತಿರುಗಿಸಿ ಹಾಕ್ಕೊಂಡು 5 ನಿಮಿಷಕ್ಕೆ ಫ್ರೈ ಮಾಡಿಕೊಂಡ್ರೆ ಸಾಕು, ರೆಡಿಯಾಗಿರುತ್ತೆ. ಈಗ ತುಂಬ ಬೇಯಿಸ್ಬಿಟ್ರೆ, ತುಂಬ ಫ್ರೈ ಮಾಡಿಬಿಟ್ರೆ ಕಪ್ಪಾಗಿಬಿಡುತ್ತೆ. ಸೊ ಆದ್ದರಿಂದ 5 ನಿಮಿಷ ನೆನ್ಪಿಟ್ಕೊಳ್ಳಿ. ಈಗ ಇದು ಸಂಪೂರ್ಣವಾಗಿ ರೆಡಿಯಾಗಿದೆ. 1 ಬೈ 1 ನಾವು ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ನೋಡಿ ಈಗ ಕಂಪ್ಲೀಟಾಗಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ. ಒಂದು ಸೋಡಾ ಪುಡಿ ಹಾಕಿಲ್ಲ, ಎಂಥ ಆರ್ಟಿಫಿಷಿಯಲ್ ಕಲರು ಸಹ ಹಾಕಿಲ್ಲ. ನ್ಯಾಚುರಲ್ ಆಗಿ ಉಬ್ಬಿಕೊಂಡು ಈಗ ಚೆನ್ನಾಗಿ ಸ್ವೀಟು ರೆಡಿಯಾಗಿದೆ. ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿನ. ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ಮತ್ತು ನಿಮ್ಗೆ ಇಷ್ಟ ಆದರೆ ನಿಮ್ಮ ಕಮೆಂಟ್ಸ್ನ ಮರಿದೆ ನಮಗೆ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.